ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಗೌರಿ ಶಕ್ಕಿ ಸ್ಟುಡಿಯೋದ ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಈ ಸಂಚಿಕೆಯಲ್ಲಿ ವಾಸ್ತುವಿನ ಮತ್ತೊಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ತುಳಸಿ ಭಾಳ ಮುಖ್ಯವಾಗಿರುವಂಥದ್ದು ಒಂದು ಮನೆಗೆ. ಒಂದು ತುಳಸಿ ಮನೆಯಲ್ಲಿದ್ದರೆ ಸಕಲ ಶತ್ರುಬಾಧೆ ದೃಷ್ಟಿದೋಷಾದಿಗಳು ನಿವಾರಣೆ ಆಗುತ್ತೆ. ನೋಡಿ, ತುಳಸಿಯಲ್ಲಿ ಅರೋಮೆಟಿಕ್ ಎಲೆಗಳು ಮತ್ತು ಶಕ್ತಿಯುತ ಗುಣಗಳ ಆರೋಗ್ಯ ಪ್ರಯೋಜನಗಳು ಇರುವಂಥದ್ದು. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ, ಕ್ಯಾಲ್ಶಿಯಂ, ಕಬ್ಬಿಣ, ಸತ್ತು, ಯುಜೆನಲ್, ರೋಸ್ಮರಿನಿಕ್ ಆಮ್ಲ, ಒಸಿ, ಮೊಮೊಸೈಡ್ಗಳಂತಹ ಫೈಟೋಕೆಮಿಕಲ್ಗಳು ಇದನ್ನು ಹೊಂದಿರೋದ್ರಿಂದ ಕೆಮ್ಮು, ಶೀತ, ಅಸ್ತಮದಂತಹ ಉಸಿರಾಟದ ಸಮಸ್ಯೆಗಳಿಗೆ ತುಳಸಿ ಅತ್ಯಂತ ಪ್ರಯೋಜನಕಾರಿಯಾಗಿರುವಂಥದ್ದು. ಜೊತೆಗೆ ತುಳಸಿಯ ಪ್ರಭಾವಾಲಯ ಅನೇಕ ಅಡಿಗಳಷ್ಟು ಎನರ್ಜಿಯನ್ನು ಹೊಂದಿರುತ್ತೆ. ಅದರಿಂದ ಮನೆಯಲ್ಲಿ ತುಳಸಿ ಇರೋದರಿಂದ ಅನೇಕ ನೆಗೆಟಿವಿಟಿ ನಮಗೆ ಕಮ್ಮಿ ಆಗುತ್ತೆ. ನೋಡಿ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿಗೆ ನೀರು ಹಾಕಿ ಒಂದು ತುಳಸಿ ಎಲೆಯನ್ನು ತಿಂತ ಬಂದರೆ ಪಾರ್ಶ್ವವಾಯು, ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧದ ತೊಂದರೆಗಳು ಕಮ್ಮಿ ಆಗುತ್ತೆ. ಮತ್ತು ಅನೇಕ ಸೋಂಕುಗಳನ್ನು ತುಳಸಿ ತಡೆಗಟ್ಟುವಂಥ ಶಕ್ತಿಯನ್ನು ಹೊಂದಿದೆ. ಮಧುಮೇಹದಂಥ ಕಾಯಿಲೆಗಳನ್ನು ಕೂಡ ತಡೆಗಟ್ಟುವಂಥ ಶಕ್ತಿ ತುಳಸಿಗಿರುವಂಥದ್ದು. ಮತ್ತು ಕಿಡ್ನಿ ಸ್ಟೋನ್ಸ್ಗಳಿಗೆ ಈ ತುಳಸಿ ಅತ್ಯಂತ ಎಫೆಕ್ಟಿವ್ ಆಗಿ ರಿಸಲ್ಟನ್ನು ಕೊಡುತ್ತೆ. ಇನ್ನು ಈ ತುಳಸಿ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಅನೇಕ ವಿಷಯಗಳಿದೆ. ಆದರೆ ಇವತ್ತು ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇರುವಂಥದ್ದು ವಾಸ್ತು ಪ್ರಕಾರ ಈ ತುಳಸಿಯ ಪೊಸಿಷನ್ಸ್ ಎಲ್ಲಿರಬೇಕು ಮತ್ತು ಈ ಪೊಸಿಷನನ್ನು ಎಲ್ಲಿ ಹೇಳಿದ್ದಾರೆ. ಮತ್ತು ಒಂದು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಎಷ್ಟೇ ಚಂದ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಅದನ್ನು ಎಷ್ಟೇ ವೈಜ್ಞಾನಿಕವಾಗಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೂ ಕೂಡ ನನ್ನ ಮೂಲ ಗ್ರಂಥಗಳ ಅಧ್ಯಯನವನ್ನು ಬಿಟ್ಟು ನಿಮ್ಗೆ ಯಾವುದೇ ವಿಷಯಗಳನ್ನು ತಿಳಿಸೋದಿಲ್ಲ ಮತ್ತು ಯಾವುದೇ ವೈಯಕ್ತಿಕ ವಿಚಾರಗಳನ್ನು ತುರುಕುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ. ಯಾಕಂದರೆ ನಾನು ಯಾವುದೇ ಒಂದು ಅಧ್ಯಯನವನ್ನು ಮಾಡಬೇಕು, ಯಾವುದೇ ಒಂದು ವಿಷಯವನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ಅದಕ್ಕೊಂದು ಆಧಾರ ಇರಬೇಕು. ಅದನ್ನು ತಲೆಮಾರುಗಳಿಂದ ಆಚರಣೆ ಮಾಡಿರಬೇಕು ಮತ್ತು ಆ ವಿಷಯದಿಂದ ನಮಗೆ ಅನುಕೂಲಗಳಾಗಬೇಕು. ಅದಕ್ಕೆ ನಮ್ಮ ಋಷಿ ಮುನಿಗಳು ಎಷ್ಟು ಅಡ್ವಾನ್ಸ್ಡ್ ಆಗಿ ನಮಗೆ ಎಲ್ಲ ಶಾಸ್ತ್ರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಅದೇ ಹತ್ರ ತುಳಸಿಯ ಬಗ್ಗೆ ಕೂಡ ತುಳಸಿಯ ನಿರ್ಣಯ ಮತ್ತು ತುಳಸಿಯನ್ನು ಎಲ್ಲಿಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಿಮ್ಗೆ ತಿಳಿಸ್ಕೊಡ್ತೇನೆ. ನೋಡಿ, ತುಳಸಿ ಅಂದರೆ ಮಲ್ಲಿಕಾ ಕುಟ್ಟಿಮ ಅಂತೇಳಿ ನಮ್ಮ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಮಲ್ಲಿಕಾ ಕುಟ್ಟಿಮ ಮಾಪ ಸಂಜ್ಞ ಪದಯೋ ಕುರ್ಯಾತ್ ಪದೇ ದಕ್ಷಿಣೆ ಯದ್ವಾ ತತ್ಪುರನ ಪವತ್ಸ ಪದಯೋಶ್ಚ ತಕ್ಪದೇ ಅಂತೆ ಋತವು ಅಂತ ಹೇಳಿದ್ದಾರೆ. ಅಂದರೆ ಇದರ ಅರ್ಥ ತುಂಬ ಸಿಂಪಲ್. ಏನಂದರೆ ಇದನ್ನು ಎಲ್ಲಿ ಇಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಯಾವ ಪದದಲ್ಲಿ ನಿರ್ಣಯವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಈ ಶ್ಲೋಕಗಳಲ್ಲಿ ನಮಗೆ ತಿಳಿಸಿದ್ದಾರೆ. ಅಂದರೆ ಅಪ ಮತ್ತು ಅಪವತ್ಸ ಅನ್ನುವಂಥ ಭಾಗದಲ್ಲಿ ವಾಸ್ತು ಪುರುಷ ಮಂಡಲದ ಅಪ ಮತ್ತು ಅಪವತ್ಸ ಅನ್ನುವಂಥ ಜಾಗದಲ್ಲಿ ನಿರ್ಣಯವನ್ನು ಮಾಡಬೇಕು. ಹಾಗಾದರೆ ಇದರ ಎತ್ತರ ಭಾಗವನ್ನು ಹೇಳ್ತಾರೆ. 6, 7, 8, 9, 10 ಸಮಭಾಗಗಳನ್ನಾಗಿ ಮಾಡಿ ಇದರ ಒಂದಂಶವನ್ನು ಮಾಡಿ ನಿರ್ಮಿಸಬೇಕು ಮತ್ತು ಕರ್ಣಸೂತ್ರಕ್ಕೆ ವೇದೆ ಬರದಂತೆ ನಿರ್ಣಯವನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಅದು ನಾನು ಸುಮ್ಮನೆ ಹಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸ್ಲೈಡ್ ಮುಖಾಂತರ ನಿಮಗೆ ತೋರಿಸ್ತೀನಿ ಅದು ಹೇಗೆ ಅಂತ. ನೋಡಿ, ಇದು ವಾಸ್ತು ಮಂಡಲ. ಒಂದು ಮನೆಯಲ್ಲಿ ನಾವು ಮಾತ್ರ ವಾಸ ಮಾಡ್ತಾ ಇದ್ದೀವಿ ಅಂತ ನೀವು ಅಂದ್ಕೊಂಡಿದ್ದೀರಿ. ನೋಡಿ, ವಾಸ್ತು ಮಂಡಲ ಅಂದರೆ ಒಂದು ಗೃಹದ ವಾಸ್ತುವಿನ ಸುತ್ತ, ಮನೆಯ ಸುತ್ತ 32 ದೇವತೆಗಳು, ಮಧ್ಯಭಾಗದಲ್ಲಿ 13 ದೇವತೆಗಳು, ಸುತ್ತ 8 ದೇವತೆಗಳು ಪ್ಲಸ್ ಅಷ್ಟದಿಕ್ಪಾಲಕರು, ಒಟ್ಟು 61 ದೇವತೆಗಳಿರ್ತಾರೆ ನಮ್ಮ ಮನೆ ಸುತ್ತ ಮತ್ತು ನಮ್ಮ ಮನೆಯ ಒಳಭಾಗದಲ್ಲಿ. ಈ 61 ದೇವತೆಗಳಲ್ಲಿ 33 ಮತ್ತು 34ನೇ ದೇವತೆಗಳಾಗಿರುವಂಥ ಅಪ ಮತ್ತು ಅಪವತ್ಸ ಭಾಗದಲ್ಲಿ
ಈ ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಿ ಅಂತ ನಮಗೆ ಋಷಿಮುನಿಗಳು ಹೇಳ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಹೇಗಿರಬೇಕದು, ಈ ಜಾಗದಲ್ಲಿ ನಿರ್ಮಾಣವನ್ನು ಮಾಡಿ ಪ್ರದಕ್ಷಿಣೆ ಮಾಡುವಂತಹ ರೀತಿಯಲ್ಲಿ ನಿರ್ಮಾಣ ಮಾಡೋದ್ರಿಂದ ಆ ಮನೆಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ. ಯಾಕೆಂದರೆ ಉತ್ತರದಿಂದ ಬರುವಂತಹ ಮ್ಯಾಗ್ನೆಟಿಕ್ ರೇಸ್, ಪೂರ್ವದಿಂದ ಬರುವಂತಹ ಸೋಲಾರ್ ರೇಸ್ ಮತ್ತು ಈಶಾನ್ಯದಿಂದ ಬರುವಂತಹ ಕಾಸ್ಮಿಕ್ ರೇಸನ್ನು ಈ ತುಳಸಿ ಅಬ್ಸರ್ವ್ ಮಾಡಿಕೊಂಡು ನಮಗೆ ಅತ್ಯಂತ ವಿಶೇಷವಾಗಿರುವಂಥ ತರಂಗಗಳನ್ನು ಬಿಡುಗಡೆ ಮಾಡೋದ್ರಿಂದ ಆ ತುಳಸಿಯಿಂದ ನಮ್ಮ ಕುಟುಂಬಕ್ಕೆ, ನಮ್ಮ ಮನೆಗೆ ಎನರ್ಜಿ ಸಿಗುತ್ತೆ. ಹಾಗಾದರೆ ಈ ಅಪವತ್ಸ ಯಾವ ಜಾಗದಲ್ಲಿ ಬರುತ್ತೆ ಅಂತ ನೋಡೋಣ. ನೋಡಿ, ಇದು ಒಂದು ಮನೆ. ಈ ಮನೆಯನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈಶಾನ್ಯದಿಂದ, ಈಶ ಅಂದರೆ ಶಿವ, ಶಕ್ತಿ, ಶಿವ ಅಂದರೆ ಪುರುಷ, ನೈಋತ್ಯ ಅಂದರೆ ಶಕ್ತಿ, ದುರ್ಗೆ, ಸ್ತ್ರೀ. ಈ ಎರಡೂ ಜಾಗಗಳು ಸಂಧಿಸುವಂತಹ ಲೈನನ್ನು ನಾವು ಕರ್ಣರೇಖೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಒಂದು ಅಳತೆಯನ್ನು 3 ಭಾಗಗಳನ್ನಾಗಿ ಮಾಡಿದಾಗ ನೋಡಿ, ಇದಿಷ್ಟೂ ಕೂಡ ಈಶಾನ್ಯವೇ. ಈ ಈಶಾನ್ಯ ಜಾಗದಲ್ಲಿ ಈ ಕಾರ್ನರ್ನ ಈಶಾನ್ಯ ಅಂತ ಮಾಡ್ಕೊಂಡು ಏನು ಮಾಡ್ತಾರೆ, ಈ ಜಾಗದಲ್ಲಿ ತುಂಬ ಜನ ತುಳಸಿ ಕಟ್ಟೆಯನ್ನು ಇಟ್ಬಿಡ್ತಾರೆ. ಇಟ್ ಈಸ್ ರಾಂಗ್, ಹಿಂಗೆ ಇಡಬಾರ್ದು. ಈ ಜಾಗದಲ್ಲಿ ನೀವು ತುಳಸಿ ಕಟ್ಟೆಯನ್ನು ಇಟ್ಟರೆ ಅತ್ಯಂತ ಅಶುಭ ಫಲಗಳು, ಒತ್ತಡ, ಟೆನ್ಷನ್ನು, ಸ್ಟ್ರೆಸ್ಸು ಜಾಸ್ತಿ ಆಗುವಂಥದ್ದು ಜಾಸ್ತಿ ಆಗ್ತದೆ. ಅದರಿಂದ ಅಪವತ್ಸ ಅಂದರೆ ನೋಡಿ, ಈ ಭಾಗವನ್ನು 9 ಭಾಗ, ನಿಮ್ಮ ಅಳತೆಯನ್ನು 9 ಭಾಗ ಮಾಡಬೇಕು. ಬಿಲ್ಟ್ ಏರಿಯಾನ ಅಥವಾ ಪೂರ್ವ ಈಶಾನ್ಯದಿಂದ ಪೂರ್ವದ ಭಾಗವನ್ನು 9 ಭಾಗ ಮಾಡಿ, ಈಶಾನ್ಯದಿಂದ 2ನೇ ಭಾಗ, ಈಶಾನ್ಯದಿಂದ ಪೂರ್ವದ ಕಡೆ 2ನೇ ಭಾಗ, ಈಶಾನ್ಯದಿಂದ ಉತ್ತರದ ಕಡೆಗೆ 2ನೇ ಭಾಗದಲ್ಲಿ ಈ ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ನಮ್ಮ ಶಾಸ್ತ್ರ ರಚನಾಕಾರರು ತಿಳಿಸಿರುವಂಥದ್ದು. ಈ ರೀತಿಯಾಗಿ ಮಲ್ಲಿಕಾ ಕುಟ್ಟಿಮ ಅಂದರೆ ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡೋದ್ರಿಂದ ಆ ಕುಟುಂಬಕ್ಕೆ ಆಯುರಾರೋಗ್ಯವೂ ಪ್ರಾಪ್ತಿ ಆಗ್ತದೆ, ಯಶಸ್ಸು ಪ್ರಾಪ್ತಿ ಆಗ್ತದೆ, ಶತ್ರು ಬಾಧೆಗಳು ನಿವಾರಣೆ ಆಗ್ತದೆ ಮತ್ತು ಮನೆಯಲ್ಲಿ ತುಂಬ ಪಾಸಿಟಿವಿಟಿ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ವಿಷಯವನ್ನು ತಿಳಿಸಿದ್ದಾರೆ. ಅದರಿಂದ ನಿಮ್ಮ ಗೃಹದಲ್ಲಿ ನೀವೇನಾದರೂ ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ದಯವಿಟ್ಟು ಅಥವಾ ಅಪವತ್ಸ ಭಾಗದಲ್ಲಿ ನೀವು ನಿರ್ಣಯ ಮಾಡಬೇಕು. ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ, ಇದು ಯಾವುದು ಮಧು ದೀಕ್ಷಿತ್ ಹೇಳ್ತಾ ಇರುವಂಥದ್ದಲ್ಲ. ಇದೆಲ್ಲವೂ ಕೂಡ ಶಾಸ್ತ್ರಸಮ್ಮತ, ಹೀಗೇ ಇರಬೇಕು, ಇದನ್ನು ಈಗ ಮಾಡಿದ್ರೆ ಮಾತ್ರ ಅನುಕೂಲ ಆಗುತ್ತೆ, ಶುಭ ಫಲಗಳು ಪ್ರಾಪ್ತಿ ಆಗ್ತದೆ ಅಂಥೇಳಿ ನಮಗೆ ಋಷಿಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ಈಗಲೂ ಏನು ಕಾಲ ಮಿಂಚಿಲ್ಲ, ನಿಮ್ಮ ಮನೆಯ ತುಳಸಿ ಕಟ್ಟೆಯನ್ನು ಈ ಥರ ಬದಲಾಯಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಪದೇ ಪದೇ ಒಣಗ್ತಾ ಇದೆ ಅಂದರೆ ಮನೆಗೆ ವಿಪರೀತವಾದಂತಹ ದೃಷ್ಟಿಬಾಧೆ ಆಗಿದೆ ಅನ್ನುವಂಥದ್ದು. ಅದರಿಂದ ಮನೆಗೊಂದು ಗೃಹ ದಿಗ್ಬಂಧನ ಯಂತ್ರವನ್ನು ಸ್ಥಾಪನೆ ಮಾಡ್ಕೊಳ್ಳಿ, ಅಥವಾ ಆಂಜನೇಯ ಸ್ವಾಮಿಯ ಯಂತ್ರ ಅಥವಾ ಮತ್ಸ್ಯ ಯಂತ್ರವನ್ನು ಸ್ಥಾಪನೆ ಮಾಡ್ಕೊಳ್ಳೋದ್ರಿಂದ ಕೂಡ ಈ ದೋಷಗಳು ನಿಮ್ಮ ಕುಟುಂಬಕ್ಕೆ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಜೊತೆಗೆ ಸಕಲ ರೀತಿಯ ವಾಸ್ತು ದೋಷಗಳು ಕಮ್ಮಿ ಆಗಬೇಕು ಅಂದರೆ ಪ್ರತಿ ಸೋಮವಾರ ಮನೆಗೆ ಗೋಮೂತ್ರವನ್ನು ತಂದು ಬೇವಿನ ಎಲೆಯನ್ನು ಅದ್ದಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾ ಬಂದರೆ ವಾಸ್ತು ದೋಷಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ನಿಮಗೂ ಕೂಡ ಈ ರೀತಿಯಾದ ವಾಸ್ತು ಸಲಹೆ ಬೇಕು, ವಾಸ್ತು ವಿಚಾರವಾಗಿ ತಿಳ್ಕೋಬೇಕು, ನನ್ನನ್ನು ಭೇಟಿ ಮಾಡಬೇಕು ಅಂದರೆ ಖಂಡಿತ ಬನ್ನಿ. ನೀವು ಎಷ್ಟು ಸರಿ ಬೇಕಾದ್ರೂ ಪೇಪರ್ ಕರೆಕ್ಷನ್ಸ್ ಮಾಡಿ, ಏನೂ ದೋಷ ಆಗೋದಿಲ್ಲ. ಅದರಿಂದ ಒಬ್ಬರು ಒಳ್ಳೆ ವಾಸ್ತು ಎಕ್ಸ್ಪರ್ಟ್ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಗೃಹ ನಿರ್ಮಾಣ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಒಂದೊಳ್ಳೆ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮನ್ನು ಭೇಟಿ ಮಾಡ್ತೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.